ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎಯಿಂದ ಮತ್ತೊಬ್ಬ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಎನ್ಐಎಯಿಂದ ಮತ್ತೊಬ್ಬ ಪ್ರಮುಖ ಆರೋಪಿ ಅರೆಸ್ಟ್. ಎನ್ಐಎ ಮೋಸ್ಟ್ ವಾಂಟೆಡ್ ಉಮರ್ ಫಾರೂಕ್ ಬಂಧನವಾಗಿದ್ದಾರೆ. ಸುಳ್ಯದ ಉಮರ್ ಫಾರೂಕ್ನನ್ನ ಬಂಧಿಸಿದ್ದಾರೆ ಎನ್ಐಎ. ಕೇರಳದ ಕೊಚ್ಚಿಯಲ್ಲಿ ಎನ್ಐಎ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ತಲೆಮರೆಸಿಕೊಂಡು ಹೋಗಿದ್ರು ಉಮರ್ ಫಾರೂಕ್. ಈಗ ಎನ್ಐಎ ಬಲೆಗೆ ಬಿದ್ದಿದ್ದಾರೆ. ಆರೋಪಿ ಬಂಧನಕ್ಕೆ 4 ಲಕ್ಷ ಬಹುಮಾನ ಘೋಷಿಸಲಾಗಿತ್ತು. 2022ರಲ್ಲಿ ಹತ್ಯೆಯಾಗಿದ್ದಂತಹ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಉಮರ್ ಫಾರೂಕ್ A13 ಆರೋಪಿ. ಬಿಜೆಪಿ ಕಾರ್ಯಕರ್ತ ಮಂಗಳೂರು ಭಾಗದ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ 2022ರಲ್ಲಿ ಹತ್ಯೆಯಾಗಿದ್ರು ಪ್ರವೀಣ್ ನೆಟ್ಟಾರು. ಸೊ ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಎನ್ಐಎ ಕಾರ್ಯಾಚರಣೆಯನ್ನ ಮಾಡ್ತಾ ಬಂದಿದ್ರು. ಅವರ ಆರೋಪಿಗಳನ್ನ ಬಂಧಿಸ್ತಾ ಬಂದಿರು. ಈಗ A13 ಆರೋಪಿ ಉಮರ್ ಫಾರೂಕ್ನನ್ನ ಬಂಧಿಸಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿ ಎನ್ಐಎ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸೊ ಕೇರಳದಲ್ಲಿ ಇದೇ ಉಮರ್ ಫಾರೂಕ್ ಸಿಕ್ಕಾಕೊಂಡ್ಬಿದ್ದು. ಸೊ ಪೊಲೀಸರು ಕರ್ಕೊಂಡ್ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಇವನ್ನ ಹುಡುಕ್ತಾ ಇದ್ದಂತಹ ಎನ್ಐಎ ಇವನ ಬಂಧನಕ್ಕೆ ಬಹುಮಾನವನ್ನು ಸಹ ಘೋಷಣೆ ಮಾಡಿತ್ತು. ಬರೋಬ್ಬರಿ 4 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಆದರೆ ಇವರು ಸಿಕ್ಕೇ ಇರಲಿಲ್ಲ, ಹುಡುಕ್ತಾ ಇದ್ರು. ಈಗ A13 ಆರೋಪಿ ಉಮರ್ ಫಾರೂಕ್ ಏನಿದ್ದಾನೆ, ಈಗ ಅವನು ಸಿಕ್ಕಾಕೊಂಡ್ಬಿದ್ದಾನೆ. ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಎನ್ಐಎಯಿಂದ ಮತ್ತೊಬ್ಬ ಪ್ರಮುಖ ಆರೋಪಿ ನವೀನ್ ನೆಟ್ಟಾರು ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿದ್ದಾನೆ.